ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಬಗ್ಗೆ. ಓಕೆ, ಇದು ನನ್ನ 4ನೇ ಟೇಕ್ ಆದರೂ ನಾನು ಶಿವರಾತ್ರಿ ಅಂತಲೇ ಹೇಳ್ತಾ ಇದ್ದೀನಿ. ಲೆಟ್ ಮಿ ಕಮ್ ಬ್ಯಾಕ್. ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 3ನೇ ತಾರೀಕು ತನಕ ಶ್ರಾವಣ ಮಾಸ ಇದೆ. ಸೌತ್ ಇಂಡಿಯಾದಲ್ಲಿ ಈ ಒಂದು ಟೈಮಲ್ಲಿ ನಾವು ಸೆಲೆಬ್ರೇಟ್ನ ಮಾಡ್ತೀವಿ. ಆದರೆ ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಶ್ರಾವಣ ಮುಗಿಯೋಕ್ಕೆ ಬಂತು ಅವ್ರಿಗೆ. ಶ್ರಾವಣ ಮಾಸ ತುಂಬ ತುಂಬ ಪವರ್ಫುಲ್ ಆದಂತಹ ಮಾಸ ಅಂತ ಹೇಳ್ಬೋದು. ಬಿಕಾಸ್ ನೋಡಿ, ಇಲ್ಲಿ ಶಿವ ಮತ್ತು ವಿಷ್ಣು ಅಂತ ಬರ್ತಾರೆ. ಯೂನಿವರ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಕೆಲವರು ವಿಷ್ಣುನ ಆರಾಧಿಸ್ತಾರೆ, ಕೆಲವರು ಶಿವನನ್ನು ಆರಾಧಿಸ್ತಾರೆ. ಓಕೆ, ಅದರಲ್ಲಿ ಈ ಸಮಯದಲ್ಲಿ ವಿಷ್ಣು ಯೋಗ ನಿದ್ರಕ್ಕೆ ಹೋಗ್ತಾನೆ. ಅಂದರೆ ಅವನು ತುಂಬ ಡೀಪ್ ಸ್ಲೀಪ್, ಅಂದರೆ ಎಚ್ಚರನೇ ಇರೋದಿಲ್ಲ ಅಂತ ವಿಷ್ಣುವಿಗೆ. ಈ ಎಂಟೈರ್ ಯೂನಿವರ್ಸನ್ನು ಬಿಟ್ಬಿಟ್ಟು ಅವನು ಯೋಗ ನಿದ್ರದಲ್ಲಿ ಇರ್ತಾನೆ. ಆ ಸಮಯದಲ್ಲಿ ಶಿವ ಈ ಹೋಲ್ ಯೂನಿವರ್ಸನ್ನು ಕಾಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತಾರೆ, ಅವನ ಕೈಗೆ ಯೂನಿವರ್ಸನ್ನು ತೊಗೊಂಡು ಫುಲ್ ಕಂಪ್ಲೀಟ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಈ ಟೈಮಲ್ಲಿ ಶಿವನನ್ನು ಆರಾಧಿಸಿದವ್ರಿಗೆ. ಸೊ ಅದು ತುಂಬ ವಿಶೇಷವಾದಂತಹ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಶಿವನನ್ನು ಆರಾಧಿಸಬೇಕು ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು, ಫಿನಾನ್ಸ್, ಬಿಸ್ನೆಸ್ ಎಲ್ಲದಕ್ಕೂ ರೆಮಿಡೀಸ್ನ ಕೊಟ್ಟಿದ್ದೀನಿ. ಮಿಸ್ ಮಾಡಿದೆ ನೋಡಿ. ಹಾಗೆ ಯಾರಾದರೂ ಶಿವಶ್ರಾವಣ ವರ್ಕ್ಶಾಪಿಗೆ ಇನ್ನೂ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಇನ್ ಡೀಟೇಲ್ ನಿಮಗೆ ಏನೇನೆಲ್ಲ ಇರುತ್ತೆ ವರ್ಕ್ಶಾಪಲ್ಲಿ ಅನ್ನೋದನ್ನು ನಾನು ಕಳಿಸ್ಕೊಡ್ತೀನಿ. ಬಿಕಾಸ್ ಇದು ಒಂದು ಆಸ್ಪಿಷಿಯಸ್ ಮಂತ್. ನೋಡಿ, ನೀವು ವಿಷ್ಣುನ ಹೋಲಿಸ್ಕೊಳೋದು ತುಂಬ ಕಷ್ಟ. ಬಟ್ ಶಿವ ಈಸ್ ಲೈಕ್, ಶಿವನಿಗೆ ಎಲ್ಲರೂ ಅನ್ಕೋತಾರಲ್ವ, ಶಿವ ಅಂದರೆ ರುದ್ರ, ಕೋಪ ಜಾಸ್ತಿ ಅಂತ. ಬಟ್ ಈಸ್ ಅ ಮೋಸ್ಟ್ ಕೈಂಡೆಸ್ಟ್ ಗಾಡ್ ಆ್ಯಕ್ಚುಲಿ. ತುಂಬ ಸಾಧು ಸ್ವಭಾವದ ದೇವರು ಅಂದರೆ ಅದು ಶಿವ. ಆ್ಯಂಡ್ ಶಿವನಿಗೆ ಜಸ್ಟ್ ಬರೀ ಶಿವನ ಒಂದು ಲಿಂಗು ಇರುತ್ತಲ್ವ, ಈಗ ಶಿವಲಿಂಗು ಇರುತ್ತಲ್ವ, ಚಿಕ್ಕದೇ ಆಗಿರ್ಬೋದು, ಅದಕ್ಕೆ ತೊಗೊಂಡು ನೀರು ಹಾಕ್ತಾ ಬನ್ನಿ, ಎಷ್ಟೋ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ, ಎಷ್ಟೋ ನೆಗೆಟಿವ್ ವೈಬ್ಸ್ ನಿಮ್ಮಲ್ಲಿರೋವಂಥದ್ದು ಹೊರಟೋಗುತ್ತೆ. ಸೊ ಆ ಥರ ಅಷ್ಟು ಸಿಂಪಲ್ ಆಗಿ ಇಷ್ಟಪಡೋದು ಶಿವ. ಅವನ ಭಕ್ತರಿಂದ ತುಂಬ ಸಿಂಪಲ್ ಆದಂತಹ ರಿಚುವಲ್ಸ್ ಆಗಿರಬಹುದು, ಅಥವಾ ಜಸ್ಟ್ ನೀವು ಹಾರ್ಟ್, ನಿಮ್ಮ ಫುಲ್ ಮನಸ್ಸಿಂದ ನೀವು ಕೇಳಿಕೊಂಡ್ರೆ ಶಿವನಲ್ಲಿ ಅದು ಎಲ್ಲದೂ ಕೂಡ ಸಕ್ಸಸ್ ಕಾಣುತ್ತೆ. ಸೊ ಅಂಥ ಒಂದು ಸಮಯ ಇದು ಶ್ರಾವಣ ಮಾಸ. ಎನಿ ಟೈಮ್ ಶಿವ ನಮ್ಮ ಜೊತೆಗಿದ್ದೇ ಇರ್ತಾರೆ, ಶ್ರಾವಣ ಮಾಸದಲ್ಲಿ ಅಂತಲ್ಲ. ಬಟ್ ಈ ಟೈಮಲ್ಲಿ ಇಟ್ ವಿಲ್ ಬಿ ವೆರಿ ಮಚ್ ಫೇವರಬಲ್ ಅಂತ ನಾನು ಹೇಳ್ಬೋದು. ಓಕೆನಾ? ಸೊ ಇಲ್ಲಿ 5 ಸೋಮವಾರ ಬರುತ್ತೆ. 5 ಸೋಮವಾರಗಳು ತುಂಬ ವಿಶೇಷವಾದಂತಹ ಸೋಮವಾರಗಳಾಗಿರ್ತವೆ. ಹಾಗೆ ಶಿವನನ್ನು ಈ ಸಮಯದಲ್ಲಿ ಆರಾಧಿಸೋದ್ರಿಂದ ನಿಮ್ಮ ಲೈಫಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಜೀವನನೇ ಬದಲಾಗುತ್ತೆ. ಈಗ ಏನು ನೆಗೆಟಿವ್ ನಡೀತಾ ಇದೆ ಅಲ್ಲ ನಿಮ್ಮ ಜೀವನದಲ್ಲಿ, ಎಲ್ಲ ಅದೊಂದು ಸ್ವಲ್ಪ ಪಾಸಿಟಿವ್ ಕಡೆಗೆ ತಿರುಗ್ತಾ ಬರುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ನಾನು ಒಂದೇ ಸತಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ಚೇಂಜಸ್ನ ನೀವು ನೋಡ್ತೀರ. ಓಕೆನಾ? ಭಕ್ತಿ ಭಾಳ ಇಂಪಾರ್ಟೆಂಟ್. ತುಂಬ ಭಕ್ತಿಯಿಂದ, ಭಯದಿಂದ ನೀವು ಇದನ್ನು ಮಾಡಿದ್ರೆ ಒಂದು ತತ್ವ ಅನ್ನೋ ಒಂದು ಲೆವೆಲ್ಲಿಗೆ ರೀಚ್ ಆಗ್ತೀರಾ. ಶಿವತತ್ವ ಅಂದರೆ ಶಿವನಿಗೆ ತುಂಬ ಪ್ರಿಯವಾದವ್ರು ಆಗ್ತೀರಾ. ಶಿವನನ್ನು ಆರಾಧಿಸೋದ್ರಿಂದ ನಿಮಗೆ ಶಿವನ ಆಶೀರ್ವಾದ ಇರುತ್ತೆ, ಧೈರ್ಯ ಇರುತ್ತೆ, ನಿಮ್ಮಲ್ಲಿ ಸ್ಥೈರ್ಯ ಇರುತ್ತೆ. ಏನೇ ಒಂದು ಕೆಲಸ ಮಾಡೋದಕ್ಕೂ ಕೂಡ ನಿಮಗೆ ಒಂದು ಪವರ್ ಅನ್ನೋದು ನಿಮ್ಮ ಜೊತೆಗಿರುತ್ತೆ. ಓಕೆನಾ? ಆ್ಯಂಡ್ ಈ ವರ್ಷ ಎಂಥ ಒಂದು ವರ್ಷ ಅಂತ ಹೇಳಿದ್ರೆ, ಶಿವಪುರಾಣದಲ್ಲಿ ಬರೆದಿದ್ದಾರೆ, ಈ ಸಮಯದಲ್ಲಿ ಶಿವಲಿಂಗನ ಆರಾಧಿಸೋದ್ರಿಂದ ನಿಮ್ಮ ಒಂದು ವಿಶ್ಗಳು ಏನು ಮಲ್ಟಿಪಲ್ ಆಗಿ ಬೇಗ ಆಶೀರ್ವಾದ ಸಿಗುತ್ತೆ, ಮಲ್ಟಿಪಲ್ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ತುಂಬ ಸಿಂಪಲ್ ವರ್ಡ್ಸಲ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ತತ್ವ, ಸಾಧನ ಅಂತೆಲ್ಲ ಯೂಸ್ ಮಾಡಿಬಿಟ್ರೆ ಅದು ಕಾಂಪ್ಲಿಕೇಟ್ ಆಗುತ್ತೆ. ಹಾಗಾಗಿ ತುಂಬ ಸಿಂಪಲ್ ವರ್ಡ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಈ ತಿಂಗಳಲ್ಲೇ ನಮಗೆ ಮಹಾಮೃತ್ಯುಂಜಯ ಮಂತ್ರ ಕೊಟ್ಟಿದ್ದು. ಮಹಾಮೃತ್ಯುಂಜಯ ಮಂತ್ರದ್ದು ಒಂದು ನನ್ನ ಕ್ಲೈಂಟ್ದೇ ಒಂದು ಸಕ್ಸಸ್ ಸ್ಟೋರಿ ಹೇಳ್ತೀನಿ. ಕ್ಲೈಂಟ್ ಅಂತ ನಾನು ಹೇಳೋದಿಲ್ಲ, ಅದು 2020ಯಲ್ಲಿ ನಡೆದಿದ್ದು. ಬಿಕಾಸ್ ಅವಾಗಿನ್ನೂ ನಾನೇ ಇಷ್ಟೊಂದೆಲ್ಲ ಕಲ್ತಿರಲಿಲ್ಲ. ಬಟ್ ನನಗೊಂದು ನಾಲೆಡ್ಜ್ ಇತ್ತು ಮಹಾಮೃತ್ಯುಂಜಯದ ಮಂತ್ರ ಬಗ್ಗೆ. ಒಬ್ಬರಿಗೆ ಕೋವಿಡ್ ಆಗಿತ್ತು, ಕೋವಿಡ್ ಆಗಿ ಬ್ಲ್ಯಾಕ್ ಫಂಗಸ್ ಆಗಿತ್ತು, ಮತ್ತು ಇನ್ನೂ ಏನೇನೋ ಇತ್ತಲ್ವ ಅದು. ಆ್ಯಕ್ಚುಲಿ ಐ ಹ್ಯಾವ್ ಫರ್ಗಾಟನ್ ಏನೇನೆಲ್ಲ ಕಾಯಿಲೆ ಇತ್ತು ಅಂತ. ಅದಾಗಿ ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಂತೇನೋ ICU ಅಲ್ಲಿದ್ದರು. ಓಕೆನಾ? ಅವರು ದಿನ ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳಕ್ಕೆ ನಾನು ಹೇಳಿದ್ದೆ.
ಅದರಿಂದ ಅವ್ರು ಅನ್ಬಿಲೀವಬಲ್ ರಿಕವರಿ ಅವ್ರಿಗೆಲ್ಲ ಮ ಇದ್ರ ಕೌಂಟೆಲ್ಲ ಎಷ್ಟು ಕಮ್ಮಿ ಆಗಿತ್ತು, ಲೈಕ್ ತುಂಬ ಕಾಂಪ್ಲಿಕೇಶನ್ ಆಗಿತ್ತು, ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಟೈಮಲ್ಲಿ ಮಹಾಮೃತ್ಯುಂಜಯ ಮಂತ್ರ ಹೆಲ್ಪ್ ಮಾಡ್ತು. ಮಹಾಮೃತ್ಯುಂಜಯ ಮಂತ್ರನ ಕೊಟ್ಟಿರೋ ಸಮಯ ಇದು ಶ್ರಾವಣ ತಿಂಗಳಲ್ಲಿ. ಮಹಾಮೃತ್ಯುಂಜಯ ಮಂತ್ರ ಬರೀ ಹೆಲ್ತ್ ವಿಚಾರಕ್ಕೆ ಅಥವಾ ಮೃತ್ಯುನ ಇದನ್ನು ಮಾಡೋದಕ್ಕೆ ಅಂತಲ್ಲ, ನಿಮ್ಮ ಎಲ್ಲ ನೆಗೆಟಿವ್ ಥಾಟ್ಸು ಹೊರಟೋಗುತ್ತೆ, ಪಾಸಿಟಿವ್ ಆಗ್ತೀರಾ ಲೈಫಲ್ಲಿ, ಆ್ಯಂಡ್ ಒಂಥರ ನಾಲೆಡ್ಜ್ ಬರುತ್ತೆ, ಏನೋ ಒಂಥರ ಪವರ್ ನಿಮ್ಮ ಜೊತೆಗಿರುತ್ತೆ. ಓಕೆ, ಆ್ಯಂಡ್ ಸಮುದ್ರ ಮಂಥನ ನಡೆದಿದ್ದು ಈ ಸಮಯದಲ್ಲೇ. ಓಕೆ, ಸೊ ಈಗ ಏನು ಮಾಡಬೇಕು ಅಂತ ಹೇಳೋದಾದರೆ ಸಿಂಪಲ್ಲಾಗಿ ನಾನು ಹೇಳಿದೆ ಅಲ್ವಾ, ಶಿವನಿಗೆ ಜಸ್ಟ್ ಒಂದು ಲೋಟ ನೀರನ್ನು ಹಾಕಿದ್ರು ಸಹ ಜಲ, ಗಂಗಾಜಲ ಅಥವಾ ಗಂಗಾಜಲ ಎಲ್ಲರಿಗೂ ಸಿಗೋದಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಬರುವಂಥ ಪ್ಯೂರ್ ವಾಟರ್ನ ಶಿವಲಿಂಗಕ್ಕೆ ಹಾಕ್ತಾ ಬಂದರೂ ಕೂಡ ಅದು ಒಂದು ವೇ ಆಫ್ ಮ್ಯಾನಿಫೆಸ್ಟೇಷನ್ನೇ, ಅದು ಒಂದು ವೇ ಆಫ್ ಏನು ಶಿವನನ್ನು ಆರಾಧಿಸೋದೆ. ಓಕೆನಾ, ತುಂಬ ಸಿಂಪಲ್. ನಿಮ್ಮ ಕೈಯಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂದರೆ ಒಂದು ಶಿವಲಿಂಗಕ್ಕೆ ನೀರನ್ನು ಹಾಕಿ, ಒಂದು ಚಿಕ್ಕ ಕಪ್ಪಲ್ಲಿ ನೀರನ್ನು ಹಾಕಿ, ಹಾಗೆ 108 ಸಲ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಚಾಂಟ್ ಮಾಡಿ, ಹಾಗೆ ಸಾಧ್ಯವಾದರೆ ಪ್ರತಿ ಸೋಮವಾರ ಉಪವಾಸ ಇರಿ. ಓಕೆ, ಪ್ರತಿ ಸೋಮವಾರ ಉಪವಾಸ ಇರಿ. ಬೆಳಗ್ಗೆ ಸೂರ್ಯ ಹುಟ್ಟಿದ ನಂತರ ಸಂಜೆ ಸೂರ್ಯ ಮುಳುಗೋ ತನಕ ಉಪವಾಸ ಇದ್ದರೆ ಸಾಕು. ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ಮಾಮೂಲಿ ಮನೆಯಲ್ಲಿ ದೀಪ ಹೇಗೆ ಬೆಳಗ್ತೀವಲ್ಲ ಆ ದೀಪನ ಬೆಳಗ್ಬಿಟ್ಟು ಅದಾದಮೇಲೆ ಏನಾದರೂ ಸಾತ್ವಿಕ ಆಹಾರನ ಸ್ವೀಕರಿಸಬೇಕು. ಲೈಕ್ ಚಪಾತಿ, ಆನಿಯನ್ ಎಲ್ಲ ಕಮ್ಮಿ ಇಟ್ಕೊಂಡು, ಆಯಿಲ್ ಕಮ್ಮಿ ಇಟ್ಕೊಂಡು, ಈ ರೀತಿ ನೀವೇನು ಫಾಲೋ ಮಾಡ್ತೀರಾ ಅದನ್ನು ಫಾಲೋ ಮಾಡಿ, ದಟ್ ಈಸ್ ಫೈನ್. ಬಟ್ ತುಂಬ ಲೈಟ್ ಫುಡ್ಡನ್ನು ತೊಗೋಬೇಕು, ಹೆವಿ ಫುಡ್ಡನ್ನು ತೊಗೋಬಾರ್ದು. ಹಣ್ಣು ಹಂಪಲು ಈ ಥರದ್ದು ಜಾಸ್ತಿ ಇರಬೇಕು. ಆ್ಯಂಡ್ ನಿಮ್ಮ ಓವರಾಲ್ ಪ್ರಾಬ್ಲಮ್ಸ್ಗೆ, ಅಂದರೆ ಲೈಫಲ್ಲಿ ಎಲ್ಲ ಥರದ ಪ್ರಾಬ್ಲಮ್ ಇದೆ ಅಲ್ವಾ, ಜಸ್ಟ್ ಒಂದು ಪ್ರಾಬ್ಲಮ್ ಇಲ್ಲ ಮೇಡಮ್ ನನಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿರೋರನ್ನು ನಾನು ಕೇಳಿದ್ದೀನಿ. ಅಂಥವ್ರು ಏನು ಮಾಡಬಹುದು ಅಂತ ಹೇಳಿದ್ರೆ, ಜಸ್ಟ್ ಅಂಥವ್ರೆ ಅಂತಲ್ಲ, ನಾನು ಹೇಳೋದನ್ನು ಎಲ್ಲರೂ ಎಲ್ಲದನ್ನೂ ಮಾಡಬಹುದು ಆ್ಯಕ್ಚುಲಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಓವರಾಲ್ ಪ್ರಾಬ್ಲಮ್ ಇದೆ, ಇಲ್ಲ ಏನೂ ಪ್ರಾಬ್ಲಮ್ಮೇ ಇಲ್ಲ, ಬಟ್ ಸುಮ್ಮನೆ ಶಿವನನ್ನು ಆರಾಧಿಸ್ತೀವಿ ಅಂದರೂ ಕೂಡ ಇದನ್ನೆಲ್ಲ ಮಾಡಬಹುದು ನೀವು. 11 ಅಥವಾ 21 ಅಥವಾ 108 ಬಿಲ್ವಪತ್ರೆನ ನೀವೇನು ಮಾಡ್ತೀರಾ, ನೀರಲ್ಲಿ ಫಸ್ಟು ವಾಶ್ ಮಾಡಿಕೊಂಡು, ಅದು ಹಸಿ ಇರಬೇಕಾದ್ರೆ, ಅಂದರೆ ಅದ್ರ ಮೇಲೆಲ್ಲ ತ್ಯಾವ ಇರುತ್ತೆ ಅಲ್ವಾ, ಅದನ್ನೇ ನೀವು ಗಂಧದಲ್ಲಿ ಅದ್ದಿ. ಓಕೆನಾ, ಸ್ವಲ್ಪ ಗಂಧದ ನೀರು ಎಲ್ಲ, ಗಂಧ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ತೆಳು ಪೇಸ್ಟ್ ಮಾಡಿಕೊಂಡು ಆ ಗಂಧದಲ್ಲಿ ಎದ್ದಿ ಅದನ್ನು ಶಿವನಿಗೆ ಅರ್ಪಿಸ್ತಾ ಬನ್ನಿ. ಅರ್ಪಿಸೋಕ್ಕೂ ಮುಂಚೆ ನನ್ನ ಕುಟುಂಬದ ಆಗಲಿ ಎಲ್ಲ ಓವರಾಲ್ ಆಬ್ಸ್ಟಿಕಲ್ಸ್ ನಮ್ಮ ಜೀವನದಲ್ಲಿರೋದು ಎಲ್ಲದು ಹೊರಟೋಗ್ಲಿ ಅಂತ ಕೇಳಿಕೊಂಡು ಅರ್ಪಿಸ್ತಾ ಬನ್ನಿ. ಇದನ್ನು ಪ್ರತಿ ಸೋಮವಾರ ಮಾಡಿ. ನಿಮಗೆ ಸಾಧ್ಯ ಆಗುತ್ತೆ, ನಿಮಗೆ ಬಿಲ್ಪತ್ರೆಯ ಅನುಕೂಲ ತುಂಬ ಚೆನ್ನಾಗಿದೆ ಅಂದರೆ ದಿನ, ಅಂದರೆ 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕಿಂದ 2ನೇ ತಾರೀಕು ತನಕ ಎವ್ರಿ ಡೇ ಮಾಡಿದ್ರೂ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಮಸ್ತ್ ಬ್ಲೆಸ್ಸಿಂಗ್ಸ್. ಈ ಟೈಮಲ್ಲಿ ಶಿವನನ್ನು ನೀವು ಒಂದು ಸ್ಟೆಪ್ ಪೂಜೆ ಮಾಡಿದ್ರೆ ಅದು 1000 ಸ್ಟೆಪ್ಪಿಗೆ ತೊಗೊಂಡೋಗುತ್ತಂತೆ. ಓಕೆನಾ, ಓಕೆ, ಆ ರೀತಿ ಇರೋ ಸಮಯದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಇದೆ, ಓಕೆ, ನಿಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ, ಬಿಲ್ಪತ್ರೆ ಎಲ್ಲ ಆರಾಮಾಗಿ ಸಿಗುತ್ತೆ ಅನ್ನೋದಿದ್ದರೆ ದಿನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ಸೋಮವಾರ 11, 21, 108 ಬಳಸ್ಬೋದು. ಓಕೆ, ಈಗ ಪ್ರಶ್ನೆ ಬರೋದೇನು ಹೇಳೋದು, ಪೀರಿಯಡ್ಸ್ ಇದ್ದವ್ರು ಮಾಡಬಹುದಾ? ಸೊ ಪೀರಿಯಡ್ಸ್ ಇದ್ದವರು ಮಾಡಬೇಡಿ ಅಂತ ನಾನು ಹೇಳಲ್ಲ, ಬಿಕಾಸ್ ಎಲ್ಲೂ ಅದು ಮೆನ್ಷನ್ ಆಗಿಲ್ಲ. ಬಟ್ ಆದರೆ ನಮಗೇನೆ ಒಂಥರ ಫೀಲ್ ಆಗುತ್ತೆ, ಅದನ್ನು ಆ ಟೈಮಲ್ಲಿ ಮಾಡದೆ ಇರಬೇಕು ಅನಿಸುತ್ತೆ, ಅಥವಾ ಮಾಡೋಕ್ಕೆ ಹೋದರೆ ಕಸಿ ಬಿಸಿ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ಬಿಟ್ಬಿಡಿ, ಒಂದು 5 ಡೇಸ್ ಬಿಟ್ಟು ನೆಕ್ಸ್ಟ್ 6th ಡೇಯಿಂದ ಕಂಟಿನ್ಯೂ ಮಾಡಿ, ಏನು ತೊಂದರೆ ಇಲ್ಲ. 4 ಸೋಮವಾರ ಆಯಿತು ಅದನ್ನೆಲ್ಲ ಕೌಂಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಜಸ್ಟ್ ಆ ಮಂತಲ್ಲಿ ನಿಮಗೆ ಎಷ್ಟು ಪೂಜೆ ಮಾಡೋಕ್ಕೆ ಸಾಧ್ಯ ಅಷ್ಟು ಪೂಜೆ ಮಾಡಿ. ಓಕೆ, ದೆನ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಲೆವಿಶ್ ಲೈಫನ್ನು ಲೀಡ್ ಮಾಡಬೇಕು, ನಾನು ತುಂಬ ರಿಚ್ ಆಗಿರಬೇಕು ಅಂದರೆ ಅಟ್ಲೀಸ್ಟ್ ನನಗೆ ಒಂದು ಆ್ಯಪಲ್ ಐಫೋನೋ ಇಲ್ಲ ಇನ್ನೊಂದೇನೋ ಬೇಕಪ್ಪ, ಒಂಥರ ಲೆವಿಶ್ ಲೈಫ್ ಬೇಕಪ್ಪ ಅನ್ನೋ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆ ಒಂದು ಬಟನ್ ತೊಗೊಳ್ಳಿ. ಬಿಳಿ ಸಾಸಿವೆ, ಕಪ್ಪು ಸಾಸಿವೆ, 5 ಲವಂಗ, 5 ಕಾಳು ಮೆಣಸು, ಇದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ, ಸ್ಟೀಲ್ ಬಟ್ಲಾಗಿರ್ಬೋದು, ಪ್ಲಾಸ್ಟಿಕ್ಕನ್ನು ಬಳಸಬೇಡಿ, ಸೆರಾಮಿಕ್ ಆಗಿರ್ಬೋದು, ಯಾವುದಾದ್ರೂ ಪ್ಲಾಸ್ಟಿಕ್ ಬಿಟ್ಟು ಯಾವುದೇ ತೊಗೊಳ್ಳಿ. ಅದನ್ನು ನಿಮ್ಮ ನಾರ್ತ್ ವೆಸ್ಟ್ ಡೈರೆಕ್ಷನ್ನಲ್ಲಿ, ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಡೈರೆಕ್ಷನ್ನಲ್ಲಿ ಇಡಿ. ವಾಯುವ್ಯ, ಓಕೆನಾ, ವಾಯುವ್ಯ ದಿಕ್ಕಿನಲ್ಲಿ ನೀವು ಇಡಬೇಕಾಗುತ್ತೆ. ನಿಮ್ಮ ಮನೆಯದು ಗೊತ್ತಿಲ್ಲ ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಕೇಳಿ, ಇಲ್ಲ ಅಂತ ಹೇಳಿದ್ರೆ
ಕಾಂಪಸ್ ಹಾಕ್ಕೋಬೋದು ನಿಮ್ಮ ಮೊಬೈಲಲ್ಲಿ ಹಾಕ್ಕೊಂಡು ನೋಡಿ. ಅಲ್ಲಿ ಇಡೋ ಥರ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ನೀವು ಇಡಬೇಕಾಗುತ್ತೆ. ಬಿಕಾಸ್ ಕೆಲವು ದಿಕ್ಕುಗಳು ನಾವು ಆಲ್ಟರ್ನೇಟಿವ್ ದಿಕ್ಕನ್ನು ಹೇಳೋಕ್ಕಾಗೋದಿಲ್ಲ. ಆ ಪ್ಲೇಸಲ್ಲೇ ಅದನ್ನು ನೀವು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಇದ್ದರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮನೆ ಟೆರಸ್ಸಲ್ಲೋ ಹೇಗೋ ಎಲ್ಲೋ ಒಂದು ಕಡೆ ನೀವೇ ಹುಡುಕೊಂಡು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೆಮಿಡಿನ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಯಾವುದೋ ದಿಕ್ಕಲ್ಲಿ ಇಟ್ಬಿಟ್ಟು ಅದು ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ. ಸೊ ಲೆವೆಸ್ಟ್ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು. ಎಷ್ಟು ದಿನ ಈ ಒಂದು ಇದನ್ನು ಇಡಬೇಕಾಗತ್ತೆ ಅನ್ನೋದಾದರೆ, ಈ ಬೌಲನ್ನು ಎಷ್ಟು ದಿನ ಇಡಬೇಕಾಗುತ್ತೆ ಅಂದರೆ ಶ್ರಾವಣ ಮುಗಿಯೋ ತನಕ ಇಡಿ. ನೆಕ್ಸ್ಟ್ ಡೇ ಅದನ್ನು ಹೋಗಿ ಯಾವುದಾದ್ರೂ ಗಿಡದ ಹತ್ರ ಹಾಕಿ, ಇಲ್ಲ ದೊಡ್ಡ ಮರ ಇರುತ್ತಲ್ಲ, ಪೀಪಲ್ ಟ್ರೀ ಇರುತ್ತಲ್ಲ, ಏನು ಹೇಳ್ತೀವಿ, ಅರಳಿ ಮರ ಅಥವಾ ಆಲದ ಮರ ಅಥವಾ ಬಿಲ್ಪತ್ರೆ ಮರ, ಬನ್ನಿಪತ್ರೆ ಮರ, ಈ ಥರ ಎಲ್ಲಿ ಬೇಕಿದ್ರೂ ನೀವು ಹೋಗಿ ಹಾಕ್ಬೋದು. ಇಲ್ಲ ಸಿಂಪಲಾಗಿ ನಿಮ್ಮನೆ ಅಲ್ಲೇ ಯಾವುದಾದ್ರೂ ಗಿಡ ಇದ್ದರೆ ಅಲ್ಲೇ ಹಾಕ್ಬೋದು. ದಾಸವಾಳದ ಗಿಡನೂ ಯಾವುದಿದ್ರೂ ನಡೆಯುತ್ತೆ. ಓಕೆ. ಆ್ಯಂಡ್ ಎಸ್, ನಾನು ಮೇಲೆ ಮಿಸ್ ಮಾಡಿದೆ. ಓವರಾಲ್ ಬಿಲ್ಪತ್ರೆ ಹಾಕಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಚಾಂಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಓಂ ನಮಃ ಶಿವಾಯ ಈ ಒಂದು ಮಂತ್ರದ ಅರ್ಥ ಏನು ಗೊತ್ತಾ? ಓಂ ಅಂತ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಅದು ಒಂದು ಯೂನಿವರ್ಸಲ್ ಬೀಜ ಮಂತ್ರ ಅಂತ. ಆ್ಯಂಡ್ ನಮ ಅಂತ ಅಂದಾಗ, ನ ಅಂತ ಅಂದರೆ ಭೂಮಿ, ಮ ಅಂತ ಅಂದರೆ ನೀರು, ನಮ ಶಿವಾಯ ಅಲ್ಲಿ ಶಿ ಅನ್ನೋದಾದರೆ ಫೈರ್ ಬೆಂಕಿ, ವ ಅನ್ನೋದಾದರೆ ವಾಯು, ಯಾ ಅಂತ ಅಂದರೆ ಎಂಟೈರ್ ಯೂನಿವರ್ಸ್ ಅಂತ. ಸೊ ಈ ಓಂ ನಮ ಶಿವಾಯ ಅನ್ನೋದರಲ್ಲಿ ಎಂಟೈರ್ ಯೂನಿವರ್ಸನ್ನು ನಾವು ಆರಾಧಿಸ್ತೀವಿ ಅಂತ ಹೇಳಬಹುದು. ಆ್ಯಂಡ್ ಒಂಥರ ಪವರ್ ಆಫ್ ನಾಲೆಡ್ಜ್ ಅಂತ ಹೇಳ್ಬೋದು. ಜ್ಞಾನ ಇದ್ದರೆ ತಾನೇ ನಮಗೇನಾದರೂ ನಾವು ಮಾಡೋಕ್ಕೆ ಸಾಧ್ಯ. ನಮ್ಮ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬರೀ ತಪ್ಪು ಕೆಲಸನೇ ಮಾಡ್ತಾ ಇರ್ತೀವಿ. ಕರೆಕ್ಟಾ? ಸೊ ಇಷ್ಟು ದಿನ ಬುದ್ಧಿ ಇಲ್ಲದೆ ಎಷ್ಟು ತಪ್ಪು ಕೆಲಸಗಳನ್ನು ಮಾಡಿದ್ದೀವಿ. ಬಟ್ ಇನ್ನು ಮುಂದಕ್ಕಾದರೂ ನಾವು ಜೀವನನ ಆರಾಧಿಸೋಣ, ಓಂ ನಮಃ ಶಿವಾಯ ಅಂತ ಜಪ ತಪಗಳನ್ನು ಮಾಡಿಕೊಂಡು ಒಳ್ಳೆ ಜ್ಞಾನ ಪಡ್ಕೊಳ್ಳೋಣ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚನೆ ಮಾಡೋ ಶಕ್ತಿ ದೇವರು ನಮಗೆ ಕೊಡಲಿ. ಸೊ ಅದಕ್ಕೆ ನಾನು ಈ ಒಂದು ಮಂತ್ರದ ಅರ್ಥನ ಹೇಳಿದ್ದು. ದೆನ್ ಕಮಿಂಗ್ ಬ್ಯಾಕ್, ಈಗ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಯಾವುದೇ ಥರದ ಪ್ರಾಫಿಟ್ ಇಲ್ಲ ಬಿಸ್ನೆಸ್ಸಲ್ಲಿ ಅನ್ನೋಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಶಿವನಿಗೆ ಅಕ್ಕಿಯನ್ನು ದಾನ ಕೊಡ್ಬೋದು. ದಾನ ಅಂದರೆ ದೇವಸ್ಥಾನಕ್ಕೆ ಹೋಗಿನೋ, ಇಲ್ಲ ದೇವಸ್ಥಾನಕ್ಕೆ ನಿಮಗೆ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ಚಿಕ್ಕದೊಂದು ಬಟ್ಲಲ್ಲಿ ಸ್ವಲ್ಪ ಅಕ್ಕಿನ ಇಟ್ಟು ಅದನ್ನು ಶಿವಲಿಂಗದ ಮುಂದೆ ಇಡಬಹುದು. ಅಥವಾ ನೀವೀಗ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಕ್ಕಿನ ಒಂದು ಅಂಗಡಿಯಿಂದನಾದರೂ ತೊಗೊಂಡೋಗಿ, ಇಲ್ಲ ನಿಮ್ಮ ಮನೆಯಿಂದನಾದರೂ ತೊಗೊಂಡೋಗಿ ಅಲ್ಲಿ ಪೂಜಾರಿ ಕೈಯಲ್ಲಿ ಕೊಡಿ. ಅವರು ದೇವಸ್ಥಾನಕ್ಕೆ ಪ್ರಸಾದಕ್ಕಾದರೂ ಕೊಡಲಿ, ಇಲ್ಲ ಅವ್ರ ಮನೆಗಾದರೂ ತೊಗೊಂಡೋಗ್ಲಿ, ದ್ಯಾಟ್ ಈಸ್ ಲೆಫ್ಟ್ ಟು ದೆಮ್. ಓಕೆ. ಮನೇಲಿ ಇಟ್ಟಿದ್ದ ಅಕ್ಕಿನ ನೀವು ಪಕ್ಷಿಗಳಿಗೆ ಹಾಕಿ, ನಿಮ್ಮ ಮನೆ ಕಾಂಪೌಂಡ್ ಮೇಲೆ ಹಾಕಿ, ಯಾವುದಾದ್ರೂ ಪಕ್ಷಿ ಬಂದು ತಿಂದ್ಕೊಂಡು ಹೋಗುತ್ತೆ. ಓಕೆನಾ. ಸೊ ಅದು ನಿಮ್ಮ ಲಾಸನ್ನು ಕಮ್ಮಿ ಮಾಡುತ್ತೆ. ಓಕೆ. ಶಿವ ಅಂದರೆ ಚಂದ್ರನ ತತ್ವ. ಓಕೆನಾ. ಸೊ ಚಂದ್ರನಿಗೆ ಈ ಅಕ್ಕಿ ದಾನ ಕೊಡೋದ್ರಿಂದ ಚಂದ್ರನನ್ನು ಆರಾಧಿಸ್ದಂಗೆ. ಓಕೆ. ಸೊ ಅಲ್ಲಿ ಚಂದ್ರನಿಗೆ ಡಿಪ್ರೆಷನ್, ಬಿಸ್ನೆಸ್ ಲಾಸ್, ಈ ರೀತಿ ಎಲ್ಲ ಚಂದ್ರಗ್ರಹ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಚಂದ್ರಗ್ರಹದ ಪ್ರಾಬ್ಲಮ್ ಇದ್ದರೆ, ಈ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಅದರಲ್ಲೂ ಡಿಪ್ರೆಷನ್, ಆ್ಯಂಗ್ಸೈಟಿ ಅಥವಾ ನೆಗೆಟಿವ್ ಥಾಟ್ಸು, ಲಾಸ್ ಲೈಫಲ್ಲಿ, ಇದೆಲ್ಲ ನಮಗೆ ಚಂದ್ರನಿಂದ ಆಗಿರುತ್ತೆ. ಚಂದ್ರಗ್ರಹ ವೀಕ್ ಇದ್ದರೆ ಆಗಿರುತ್ತೆ. ಸೊ ಇಲ್ಲೂ ಅಷ್ಟೇ, ನಿಮಗೆ ಈ ಬಿಸ್ನೆಸ್ ಲಾಸ್ ಅಂತ ಬಂದಾಗ ನೀವು ಈ ರೀತಿ ದಾನನ ಕೊಡ್ಬೋದು. ಎಷ್ಟು ದಿನ ಕೊಡಬೇಕು ಅನ್ನೋದಾದರೆ ಪ್ರತಿ ಸೋಮವಾರ ಕೊಡಿ, ದಟ್ ಈಸ್ ಎನಫ್. ಎಷ್ಟು ಸೋಮವಾರ ಆಗುತ್ತೆ ಅಷ್ಟು ಸೋಮವಾರ ಕೊಡಿ. ಆ್ಯಂಡ್ ಓಂ ಸರ್ವೇಶ್ವರಾಯ ನಮಃ ಅಂತ 108 ಸಲ ಚಾಂಟ್ ಮಾಡಿ. ಅದನ್ನು ನೀವು ದೇವಸ್ಥಾನದಲ್ಲೂ ಮಾಡ್ಬೋದು, ನಿಮ್ಮ ಪೂಜಾ ರೂಮಲ್ಲೂ ಮಾಡಬಹುದು. ಎವ್ರಿ ಡೇ ಮಾಡಿದ್ರೆ ಇನ್ನೂ ಒಳ್ಳೆಯದು. ದಾನ ಮಾತ್ರ ಸೋಮವಾರ ಮಾತ್ರ ಕೊಡಿ. ಓಕೆ. ಆ್ಯಂಡ್ ಈ ಟೈಮಲ್ಲಿ ನೀವು ರುದ್ರಾಕ್ಷಿಯನ್ನು ಧರಿಸಿ. ಯಾವ ರುದ್ರಾಕ್ಷಿ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ, ಅದಕ್ಕೆ ನಿಮ್ಮ ಜಾತಕದ ಅನುಸಾರವಾಗಿ ನೀವು ತಿಳ್ಕೋಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದ್ದರೆ, ನಿಮ್ಮ ಜಾತಕಕ್ಕೆ ಸೂಟಬಲ್ ರುದ್ರಾಕ್ಷಿ ಯಾವುದು ಅಂತ ಗೊತ್ತಿದ್ದರೆ ವೆಲ್ ಆ್ಯಂಡ್ ಗುಡ್, ಅದನ್ನು ನೀವು ತೊಗೊಂಡು ವೇರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ 5 ಮುಖದ ರುದ್ರಾಕ್ಷಿ ತೊಗೊಂಡು ಧರಿಸ್ಬಹುದು. ಹುಡುಗಿರು ಪೀರಿಯಡ್ಸಲ್ಲಿ ಕೂಡ ಧರಿಸ್ಬೋದು, ನಾನು ಧರಿಸ್ತೀನಿ. ನಿಮ್ಮ ಹತ್ರ ರುದ್ರಾಕ್ಷಿ ಇಲ್ಲ ಅಂದರೆ ಡೋಂಟ್ ವರಿ, ಬಿಟ್ಟಾಕ್ಬಿಡಿ, ಪರವಾಗಿಲ್ಲ. ಓಕೆ. ಆ್ಯಂಡ್ ಈ ಒಂದು ಸಮಯದಲ್ಲಿ ಬೆಳಗ್ಗೆ ಬೇಗ ಎದ್ದೊಳೋದು ತುಂಬ ಇಂಪಾರ್ಟೆಂಟ್. ಓಕೆ. ನಿಮ್ಮಲ್ಲಿರುವಂತಹ ನೆಗೆಟಿವ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂದರೆ, ಈಗ
ದುಡ್ಡು ಬರುತ್ತೆ. ಹೇಗಾದರೂ ಕಳ್ಕೊಂಡು ಬಿಡ್ತೀರಾ, ಎಲ್ಲ ಯಾರಾದರೂ ಮೋಸ ಮಾಡಿಬಿಡ್ತಾರೆ. ಆ ಥರ ಇದ್ದಾಗ ದಾರಿದ್ರ್ಯ ದಾನ್ ಅನ್ನೋ ಒಂದು ಸ್ತೋತ್ರ ಇದೆ, ಅದನ್ನು ಅಟ್ಲೀಸ್ಟ್ ಒಂದು ಸಲನಾದರೂ ಓದ್ತಾ ಬನ್ನಿ. ಎವ್ರಿ ಡೇ ನೀವು ಓದ್ಬೋದು, ಇಲ್ಲ ಸೋಮವಾರದಂದು ಓದಬಹುದು. ಓಕೆ, ಸೊ ನಾನು ಎಲ್ಲ ಮಂತ್ರಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಶಿವಲಿಂಗುನ ನಮ್ಮನೇಲಿ ಶಿವಲಿಂಗು ಇಲ್ಲ, ತರ್ಬೋದಾ ತೊಗೋಬೋದಾ ಅಂದರೆ 100% ತಗೋಬೋದು. ಬಟ್ ಇಲ್ಲಿ ಒಂದು ಡಿಸ್ಕ್ಲೇಮರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯ ಸಂಪ್ರದಾಯ ಏನಿದೆ, ಪೂರ್ವಜರು ಏನನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಯಾವುದು ಸರಿ ಯಾವುದು ತಪ್ಪು ಅದನ್ನೆಲ್ಲ ನೋಡ್ಕೊಳ್ಳಿ. ಸುಮ್ಮನೆ ನಾವು ಹೇಳಿದ ತಕ್ಷಣ ಅದನ್ನೆಲ್ಲ ಮಾಡೋದಲ್ಲ. ಈ ರೀತಿ ಇದೆ, ನಾವು ಮಾಡ್ಬೋದಾ ಅಂತ ಒಂದು ಸಲ ಕೇಳ್ಕೊಳ್ಳಿ. ಆರಾಧನೆ ಮಾಡೋದ್ರಿಂದ 100% ಯಾವುದು ತಪ್ಪಲ್ಲ. ಬಟ್ ಮನೆಗೆ ಏನಾದರೂ ವಸ್ತು ತರ್ತೀರಾ ಅನ್ನೋದಿದ್ರೆ ಅದನ್ನು ಮನೇಲಿ ಒಂದ್ಸತಿ ವಿಚಾರಿಸಿ. ಸೊ ಇದು ಯಾವುದನ್ನು ನಿಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಸಿಂಪಲಾಗಿ ಹೋಗಿ ಕೈ ಮುಗಿದು ಒಂದಿಷ್ಟು ಬಿಳಿ ಹೂನೋ ಇಲ್ಲ ಕೆಂಪು ಹೂನೋ ಕೊಟ್ಟುಬಿಟ್ಟು ಕೈ ಮುಗಿದು ಬನ್ನಿ. ದ್ಯಾಟ್ ಈಸ್ ಮೋರ್ ದ್ಯಾನ್ ಎನಫ್. ಓಕೆ, ಸುಮ್ಮನೆ ರಿಸ್ಕ್ ತೊಗೊಂಡು ಯಾವುದೇ ರೀತಿಯಾದಂತಹ ಮನೆಯಲ್ಲಿ ಏನೋ ಅನ್ನಿಸ್ಕೊಳ್ಳೋ ಥರ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಓಕೆ, ಆ್ಯಂಡ್ ಈಗ ಮದುವೆ ವಿಚಾರಕ್ಕೆ ಅಂತ ಬಂದರೆ, ನೀವು ಮದುವೆ ಆಗೋದಕ್ಕೆ ಪ್ರಪೋಸಲ್ಗಳನ್ನು ನೋಡ್ತಾ ಇದ್ದೀರಾ, ಅಥವಾ ಇನ್ನು ಯಾವುದು ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಅಂದಾಗ ನೀವೇನು ಮಾಡ್ತೀರಾ, ಸ್ವಲ್ಪ ನೀರನ್ನು ಹಾಕಿ ಶಿವಲಿಂಗಕ್ಕೆ ಎವ್ರಿ ಮಂಡೇ ನೀವು ಇದನ್ನು ಮಾಡ್ಬೋದು. ಆ್ಯಂಡ್ 1 ಕಪ್ ನೀರನ್ನು ಹಾಕಿ ಬಿಳಿ ಅಥವಾ ಕೆಂಪು ಹೂಗಳನ್ನು ಶಿವನಿಗೆ ಇಡ್ತಾ ಬನ್ನಿ. ಯಾವ ಥರದ ಹೂವಾದರೂ ಆಗಿರ್ಬೋದು, ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ. ಆ್ಯಂಡ್ ಓಂ ನಮಃ ಶಿವಾಯ ಅಲ್ಲ, ಬರೀ ನಮಃ ಶಿವಾಯ ಅಂತ 108 ಸಲ ಚಾಂಟ್ ಮಾಡಿ. ನಿಮ್ಗೆ ಯಾವ ಥರದ ಹುಡುಗ ಬೇಕೋ ಅದನ್ನು ನೀವು ಹೇಳ್ತಾ ಬನ್ನಿ. ಶಿವ ಚಾಲೀಸನ ನೀವು ಓದ್ಬೋದು. ಹಾಗೆ ಪಂಚಾಕ್ಷರಿ ಶಿವ ಮಂತ್ರನೂ ನೀವು ಓದಬಹುದು. ಓಕೆ, ಸೊ ಆ್ಯಂಡ್ ಆಗಲೇ ಹೇಳಿದಾಗೆ ಈ ಎಲ್ಲ ಮಂತ್ರಗಳ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ಪರ್ಸನ್ ನಿಮ್ಮನ್ನು ಮದುವೆ ಆಗೋದಕ್ಕೆ ಮುಂದೆ ಬರ್ತಾರೆ. ಆ್ಯಂಡ್ ನೀವು ಅಂದ್ಕೊಂಡಿರೋ ಥರನೇ ನಿಮ್ಮ ಮದುವೆ ಆಗುತ್ತೆ. ಆ್ಯಂಡ್ ಪ್ರತಿ ಸೋಮವಾರ ಅನ್ನೋದಕ್ಕಿಂತ ಈ ಹೋಲ್ ಶ್ರಾವಣ ತಿಂಗಳಲ್ಲಿ ನೀವು ಓಂ ನಮಃ ಶಿವಾಯ ಅನ್ನೋದನ್ನು ಕಂಟಿನ್ಯೂಸ್ ಆಗಿ ಜಪ ಮಾಡ್ತಾಯಿರಿ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಜಪ ಮಾಡಿ, ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗೆ ಜಪ ಮಾಡಿ. ಈ 2 ಟೈಮ್ ಆಗಲಿಲ್ಲ ಅಂದರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಜಪ ಮಾಡಿ ಬರಬಹುದು. ಜಪಮಾಲೆ ಇಲ್ಲ ಅನ್ನೋವಂಥವ್ರು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಮಂತ್ರ ಕೌಂಟರ್ ಏನೋ ಇದೆ, ಅದ್ರದ್ದು ಲಿಂಕ್ ಹಾಕ್ತಿದ್ದೀನಿ ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮಂತ್ರನ ಕೌಂಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಆ್ಯಂಡ್ ಮಹಾಮೃತ್ಯುಂಜಯ ಮಂತ್ರನೂ ಅಷ್ಟೇ, ನೀವು ಚಾಂಟ್ ಮಾಡ್ತಾ ಬನ್ನಿ. ಯು ವಿಲ್ ಸಿ ದ ಮಿರಾಕಲ್ಸ್. 100% ತುಂಬ ಪಾಸಿಟಿವ್ ಆಗ್ತೀರಾ ಲೈಫಲ್ಲಿ. ಓಕೆ, ಇದೂ ಅಷ್ಟೇ, ಎವ್ರಿ ಡೇ ನೀವು ಮಂತ್ರಗಳನ್ನು ನೋಡಿ ಎವ್ರಿ ಡೇ ನೀವು ಚಾಂಟ್ ಮಾಡ್ಬೋದು. ಜಸ್ಟ್ ಅದಕ್ಕೆ ಅಂತ ಒಂದು 1/4 ಗಂಟೆನ ಎತ್ತಿಟ್ಕೊಂಡ್ಬಿಡಿ. ಮೊದಲನೇ ದಿನ ನಿಮಗೆ ಸ್ವಲ್ಪ ಲೇಟ್ ಆಗಬಹುದು, ಬಟ್ ಪ್ರತಿದಿನ ನೀವು ಬೇಗ ಒಂದು 5 ದಿನ ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ 6ನೇ ದಿನದಿಂದ ಫುಲ್ ಬೇಗ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಒಂದು 1/4 ಗಂಟೆಯಲ್ಲಿ ಎಲ್ಲ ಮಂತ್ರಗಳು ಮುಗಿದೋಗುತ್ತೆ. ಓಕೆ, ಮದುವೆ ಆಗೋಗಿದೆ, ನಮಗೇನು ಮದುವೆದು ಬೇಡ ಅಂದ್ರೂ ಪರವಾಗಿಲ್ಲ, ನಿಮ್ಮ ಗಂಡನ ಆರೋಗ್ಯ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲೇ ಇನ್ನೂ ಪ್ರೀತಿ ಹೆಚ್ಚಾಗಲಿ ಅಂತಲೂ ಕೂಡ ನೀವು ಈ ಮಂತ್ರಗಳನ್ನು ಓದಬಹುದು, ಏನು ತೊಂದರೆ ಇಲ್ಲ. ಓಕೆ, ಹಾಗೆ ಸೋಮವಾರದಂದು ಜಾಸ್ತಿ ಬಿಳಿ ಬಟ್ಟೆನ ಬಳಸಿ. ಕೊನೆಯ ಸೋಮವಾರ ಇರುತ್ತಲ್ವ, ಆವತ್ತಿನ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳಿ ಬಂದುಬಿಡಿ. ಓಕೆ, ನನ್ನ ಶ್ರಾವಣ ತಿಂಗಳ ಪೂಜೆ ಮುಗಿದೋಗಿದೆ, ಅಡ್ವಾನ್ಸ್ ಥ್ಯಾಂಕ್ ಯು, ನನ್ನ ಎಲ್ಲ ವಿಶಸ್ಸನ್ನು ಫುಲ್ಫಿಲ್ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕೈ ಮುಗಿದು ಬನ್ನಿ. ಓಕೆ, ದೆನ್ ಸೋಮವಾರ ಯಾರಾದರೂ ಪಂಚಾಮೃತ ಮಾಡ್ತೀರಾ ಅಂತ ಹೇಳೋದಾದರೆ ಅಭಿಷೇಕ. ಓಕೆ, ಅಭಿಷೇಕ ಮಾಡ್ತೀರಾ ಅಂತ ಹೇಳೋದಾದರೆ ಪಂಚಾಮೃತ ಮಾಡ್ಕೋಬೇಕಲ್ವ. ಸೊ ಹಾಲು, ಗಂಗಾಜಲ ಮತ್ತು ತುಪ್ಪ, ಹಾಗೆ ಜೇನುತುಪ್ಪ, ಮೊಸರು ಜೊತೆಗೆ ಬಿಲ್ಪತ್ರ ಮತ್ತು ಗಂಧನ ಬಳಸಿ ಒಂದರಲ್ಲೇ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ಸತಿ ಇಲ್ಲ 3 ಸತಿ ಲಿಂಗು ಮೇಲೆ ನೀವು ಹಾಕಬಹುದು, ಅಭಿಷೇಕ ಮಾಡಬಹುದು. ಗಂಗಾಜಲ ಇಲ್ಲ ಅಂದರೆ ಪ್ಯೂರ್ ವಾಟರ್, ನಿಮ್ಮನೇಲಿ ಪ್ಯೂರ್ ವಾಟರನ್ನು ತೊಗೊಳ್ಳಿ. ಸೊ ಇದಿಷ್ಟನ್ನು ಮಾಡ್ಬೋದು ನೀವು ಎವ್ರಿ ಮಂಡೇ. ಆ್ಯಂಡ್ ಸರಿ, ಬರೀ ಸೋಮವಾರನೇ ಮಾಡೋದಾದರೆ ಹೋಲ್ ಮಂತ್ ನಾವು ಏನು ಮಾಡಬೇಕು ಅನ್ನೋದಾದರೆ,
ಮಂಗಳವಾರ ನೀವು ಗೌರಿಯನ್ನು ಪೂಜಿಸಬಹುದು. ಓಕೆ, ಸೊ ಗೌರಿಯನ್ನು ಪೂಜಿಸಿ ನಿಮ್ಮ ಮನೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮದುವೆ ಯಾರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಅವರು ಗೌರಿ ದೇವಿಯಲ್ಲಿ ಬೇಡ್ಕೋಬಹುದು, ನನಗೆ ಒಳ್ಳೆ ಗಂಡ ಸಿಗಲಿ ಅಂತ ನಿಮ್ಮ ಡಿಸೈರ್ಸ್ ಎಲ್ಲ ಹೇಳಿಬಿಟ್ಟು ಆ ರೀತಿ ಗಂಡ ಸಿಗಲಿ ಅಂತ ಆರಾಧಿಸ್ಬೋದು. ನೋಡಿ, ಮನೆಯಲ್ಲಿ ದೇವರುಗಳು ಇರಲೇಬೇಕು ಅಂತ ಏನಿಲ್ಲ, ಕೂತಲ್ಲೇ ನೀವು ಧ್ಯಾನ ಮಾಡಿದ್ರೂ ಸಾಕು. ಆ್ಯಂಡ್ ಬುಧವಾರ ಗಣೇಶನನ್ನು ಆರಾಧಿಸಿ. ಹಾಗೆ ಮಂಗಳವಾರ ಏನು ಮಾಡಿ ಅಂತ ಹೇಳಿದರೆ, ಸ್ವಲ್ಪ ಕುಂಕುಮನ ನಿಮ್ಮನೇಲಿ ಯಾವ ದೇವಿ ಫೋಟೋ ಇದೆ ಅಲ್ಲಿಗೆ ಸ್ವಲ್ಪ ಹಚ್ಬಿಟ್ಟು ಗೌರಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಯರ್ ಬೈ ಯಾವುದೇ ಪಾರ್ವತಿ ಅಥವಾ ಗೌರಿ ಯಾವ ದೇವಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಸ್ವಲ್ಪ ಕುಂಕುಮ, ಒಂದು ಪ್ಯಾಕೆಟ್ ಅರಿಶಿಣ ಕುಂಕುಮನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಜೊತೆಕಾಯಿ ಅದು ಎಲ್ಲ ಇರುತ್ತಲ್ವ, ಅದನ್ನು ಕೊಟ್ಬಿಟ್ಟು ಬನ್ನಿ. ಹಾಗೆ ಬುಧವಾರ ಗಣೇಶನನ್ನು ಆರಾಧಿಸಿ, ಗಣೇಶನಲ್ಲಿ ಕೇಳ್ಕೊಳ್ಳಿ ಎಲ್ಲ ಆಬ್ಸ್ಟಿಕಲ್ಸು ನಮಗೆ ಹೊರಟೋಗಲಿ, ನಮ್ಮ ಜೀವನದಲ್ಲಿರೋ ಎಲ್ಲ ಆಬ್ಸ್ಟಿಕಲ್ಸ್ ಹೊರಟೋಗಲಿ ಅಂತ ಕೇಳ್ಕೊಳ್ಳಿ. ಗರಿಕೆನ ಇಟ್ಕೊಡ್ಬೋದು, ನೀವು ದೇವಸ್ಥಾನಕ್ಕೆ ಹೋಗಿ ಕೊಡ್ಬೋದು, ಇಲ್ಲ ನಿಮ್ಮ ಮನೆಯಲ್ಲೇ ಇಡ್ಬೋದು. ಒಂದು 11 ಅಥವಾ 21 ಗರಿಕೆ, ಈ 2 ನಂಬರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡಿ ನೀವು ಗಣೇಶನಿಗೆ ಇಡ್ಬೋದು. ಗುರುವಾರ ಕೃಷ್ಣನನ್ನು ಅಥವಾ ಯಾವುದಾದ್ರು ಗುರುಗಳನ್ನು ಆರಾಧಿಸಿ. ಇದರಿಂದ ನಿಮಗೆ ಗುರುಬಲ ಬರುತ್ತೆ, ನಾಲೆಡ್ಜ್ ಬೆಳೆಯುತ್ತೆ. ನಾನು ಹೇಳಿದೆ ಅಲ್ವಾ, ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ನಾಲೆಡ್ಜ್ ಬೆಳೆಯುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ, ತುಳಸಿ ಗಿಡವನ್ನು ಪೂಜಿಸಿ. ತುಳಸಿ ಗಿಡಕ್ಕೆ ಸ್ವಲ್ಪ ಒಂದು 2 to 3 ಸ್ಪೂನ್ಸ್ ಅಷ್ಟು ಹಾಲನ್ನು ಹಾಕಿ, ಮೊದಲು ತುಳಸಿ ಗಿಡಕ್ಕೆ ನೀರು ಹಾಕಿ, ಆಮೇಲೆ ಒಂದು 2 ರಿಂದ 3 ಹನಿ ಹಾಲು ಹಾಕಿ, ಆ್ಯಂಡ್ ಇದು ದೀಪನ ಹಚ್ಚಿಡಿ ತುಳಸಿ ಗಿಡದ ಹತ್ರ. ಒಂದು ಊದಿನ ಕಡ್ಡಿನ ಬೆಳಗ್ಗೆ ಒಂದು ಕೆಂಪು ಹೂಗಳನ್ನು ಅರ್ಪಿಸಿ. ಸೊ ಆದಷ್ಟು ಬೇಗ ನನಗೆ ಮ್ಯಾರೇಜ್ ಸೆಟ್ ಆಗಲಿ, ಜಾಬ್ ಸಿಗಲಿ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ನಿಮ್ದು ಏನು ವಿಷ್ ಇದೆ ಕೇಳ್ಕೊಳ್ಳಿ. ಹಾಗೆ ನೀವು ಇನ್ನೊಂದು ಏನು ಮಾಡ್ಬೋದು ಹೇಳಿದ್ರೆ, ತುಳಸಿ ಗಿಡದ ಹತ್ರ ₹1 ಕಾಯಿನನ್ನು ಇಡ್ತಾ ಬನ್ನಿ. ಪ್ರತಿ ಶುಕ್ರವಾರ ₹1 ಕಾಯಿನನ್ನು ಇಡ್ತಾ ಬನ್ನಿ. ಸೊ ಆ ಒಂದು ತಿಂಗಳು ಕಳೆದ ಮೇಲೆ ಆ ಕಾಯಿನ್ಸ್ ಏನಿರುತ್ತಲ್ಲ ಅದನ್ನು ಯಾವುದಾದ್ರೂ ದೇವರ ಹುಂಡಿಗೆ ಹೋಗಿ ಹಾಕಿ ಬನ್ನಿ. ಯಾವ ದೇವಸ್ಥಾನಕ್ಕಾದರೂ ಹೋಗಿ, ನಿಮ್ಮ ಮನೆ ಹತ್ರ ನಿಯರ್ ಬೈ ಯಾವುದಿರುತ್ತೆ ಅದಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಶನಿವಾರ, ಶ್ರಾವಣ ಶನಿವಾರ, ಓ ಮೈ ಗಾಡ್, ನನ್ನ ಫೇವ್ರೇಟ್ ಆ್ಯಕ್ಚುಲಿ ಶ್ರಾವಣ ಶನಿವಾರ ಅಂತ ಹೇಳಿದ್ರೆ. ಅದು ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿರೋ ಎಲ್ಲ ನೆಗೆಟಿವಿಟಿನೂ ತೆಗೆದುಹಾಕತ್ತೆ. ಎಂಥ ಕಾರ್ಮಿಕ್ ಬ್ಲಾಕೇಜ್ ಇದ್ದರೂ ಕೂಡ ಅದು ತೆಗೆದುಹಾಕತ್ತೆ. ಸೊ ಶನಿ ದೇವರನ್ನು ಆರಾಧಿಸೋದು ಮರಿಬೇಡಿ. ಮನೆಯಲ್ಲೇ ಕೂತು ಆರಾಧಿಸೋದಕ್ಕಿಂತ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ. ನಾನು ಪ್ರತಿ ಸತಿ ಶನಿ ದೇವರು ಅಂತ ಹೇಳಿದಾಗ ಎಲ್ಲರೂ ಕಾಮೆಂಟಲ್ಲಿ ಹೇಳ್ತಾರೆ ನಮ್ಮೂರಲ್ಲಿ ಇಲ್ಲ ಅಂತ. ಸೊ ಶನಿ ದೇವರ ದೇವಸ್ಥಾನ ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಇಸ್ ದ ಬೆಸ್ಟ್, ಆಂಜನೇಯ ಇಸ್ ದ ಮಾಸ್ಟರ್. ಸೊ ಆಂಜನೇಯನನ್ನು ಹೋಗಿ ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಎಲ್ಲ ಥರದ ಕಾರ್ಮಿಕ್ ಬ್ಲಾಕೇಜ್ ಹೊರಟೋಗಲಿ ಅಂತ. ಆ್ಯಂಡ್ ಇಫ್ ಪಾಸಿಬಲ್ ಶನಿವಾರದಂದು ಹನುಮಾನ್ ಚಾಲೀಸ ಓದಿ, ಅಟ್ಲೀಸ್ಟ್ ಒಂದು ಸತಿನಾದರೂ ಓದಿ. ಓಕೆ. ಇನ್ನು ಭಾನುವಾರ ಸೂರ್ಯನ ಕಿರಣದಲ್ಲಿ, ಅಂದರೆ ಒಂದು 9 ಗಂಟೆ ಒಳಗೆ, ಇನ್ನೂ ಬೇಗ ಆದರೆ ತುಂಬ ಒಳ್ಳೆಯದು, 8 ಗಂಟೆ ಒಳಗಡೆ, 6 ಗಂಟೆ ಬೆಳಗ್ಗೆ ಸೂರ್ಯೋದಯ ಟೈಮಿಂದ 8 ಗಂಟೆ ಒಳಗೆ ಕೂತು ಮೆಡಿಟೇಷನ್ ಮಾಡಿ. ಅಟ್ಲೀಸ್ಟ್ 5 ಇಂದ 10 ಮಿನಿಟ್ಸ್. ನಿಮ್ಮ ಆರ ಎಷ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ, ಒಂಥರ ಕ್ಲೆನ್ಸ್ ಆಗಿ ಹೋಗ್ತೀರಾ. ನಿಮ್ಮಲ್ಲಿ ಒಂದು ಚೈತನ್ಯ ಬರುತ್ತೆ. ಈಗ ಏನು ಮಾಡೋದಕ್ಕೂ ಆಸಕ್ತಿ ಇಲ್ವಲ್ಲ, ಸೊ ನಿಮ್ಮಲ್ಲಿ ಆ ಚೈತನ್ಯ ಬರುತ್ತೆ. ಆ್ಯಂಡ್ ನೀವು ಮೆಡಿಟೇಟ್ ಮಾಡಬೇಕಾದ್ರೆ ಡೈರೆಕ್ಟ್ ಆ ಸನ್ಲೈಟ್ ನಿಮ್ಮ ಮೇಲೆ ಬೀಳ್ತಾ ಇರಬೇಕು. ಓಕೆನಾ? ಆವಾಗ ನೀವು ಕೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಇದೇ ರೀತಿ ಬೆಳಕು ಬಂದು ಸೇರಿಕೊಳ್ಳಿ ಅಂತ. ಈ ರೀತಿ ಬೆಳಕು, ಪ್ರಕಾಶಮಾನವಾದ ಬೆಳಕು ನನ್ನ ಜೀವನಕ್ಕೆ ಬರಲಿ, ನನ್ನ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ ಅಂತ ನೀವು ಕೇಳ್ಕೊಬೋದು. ಓಕೆ. ಆ್ಯಂಡ್ ಕಮ್ಮಿಂಗ್ ಟು ಮ್ಯಾರಿಂಗ್ ಅ ಡಿಸೈರ್ಡ್ ಪರ್ಸನ್, ನೀವು ಅಂದ್ಕೊಂಡಿರುವಂತಹ ಪರ್ಸನನ್ನು ಮದುವೆ ಆಗಬೇಕು ಅಂತ ಹೇಳಿದ್ರೆ, ಗೌರಿ ದೇವರ ದೇವಸ್ಥಾನಕ್ಕೆ ಅಥವಾ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗಿ. ನಿಮ್ಮೂರಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಿಟ್ಟುಬಿಡಿ, ಬೇರೆ ಯಾವ ದೇವಿಗೂ ನೀವು ಹೋಗ್ಬಿಡಿ, ಕೇವಲ ಪಾರ್ವತಿಗೆ ಮಾತ್ರ ಹೋಗಬೇಕು. ಊರಲ್ಲಿಲ್ಲ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ. ಗ್ರೀನ್ ಕಲರ್ ಬಳೆಗಳನ್ನು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಅರ್ಧ ಡಜನ್ ಆಗುತ್ತಾ, 1 ಡಜನ್ ಆಗುತ್ತಾ, ಎಷ್ಟಾಗುತ್ತೆ ಅಷ್ಟು ಅದು ದೇವಿ ದೇವಸ್ಥಾನದಲ್ಲಿ ಕೊಡಿ. ಮೊದಲನೇ ಸೋಮವಾರ ಕೊಡಿ. ಅಲ್ಲಿ ಕೊಟ್ಟಾಗ ಅದರಲ್ಲಿ ಒಂದಿಷ್ಟು ಬಳೆಗಳನ್ನು ಇಸ್ಕೊಂಡು ನಿಮ್ಮ 2 ಕೈಗಳಿಗೆ ಹಾಕ್ಕೊಂಡು, ಅದು ಹೋಲ್ ಶ್ರಾವಣ ತಿಂಗಳು ಆ ಬಳೆಗಳು ನಿಮ್ಮ ಕೈಯಲ್ಲೇ ಇರಲಿ.
ಆ್ಯಂಡ್ ಇನ್ ಕೇಸ್ ಮಿಸ್ಸಾಗಿ ಹೊಡೆದೋಯ್ತು, ಅದಾಯಿತು ಇದಾಯಿತು ಅಂದರೆ ಏನೂ ಟೆನ್ಷನ್ ಮಾಡ್ಕೋಬೇಡಿ. ಹೋಗ್ಬಿಟ್ಟು ಗಿಡದ ಹತ್ರ ಹಾಕಿ. ನೆಗೆಟಿವಿಟಿ ಹೊರಟೋಗಿರುತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಆಗಿರೋದಿಲ್ಲ. ಆಮೇಲೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಎವ್ರಿ ಮಂಡೇ, ಪ್ರತಿ ಮಂಡೇ ನೀವು ಹೋಗಿ ದೇವಸ್ಥಾನದಲ್ಲಿ ಬಳೆಗಳನ್ನು ಕೊಡ್ತಾ ಬನ್ನಿ. ಎಷ್ಟು ಮಂಡೇ ಆಗುತ್ತೋ ಅಷ್ಟು ಸೋಮವಾರ ನೀವು ಕೊಡಬಹುದು. ಬಟ್ ಫಸ್ಟ್ ಸೋಮವಾರ ಮಾತ್ರ ಸ್ವಲ್ಪ ಬಳೆಗಳನ್ನು ಇಸ್ಕೊಂಡು ನಿಮ್ಮ ಕೈಗಳಿಗೆ ಹಾಕ್ಕೊಳ್ಳಿ. ಆಮೇಲೆ ಶುಗರ್ ಕೇನ್ ಜ್ಯೂಸ್ ಬರುತ್ತಲ್ಲ, ಅಂದರೆ ಕಬ್ಬಿನ ಜ್ಯೂಸು, ಅದರಿಂದ ನೀವು ಅಭಿಷೇಕನ ಮಾಡ್ಬೋದು. ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ, ಅವರೆಲ್ಲ ಅಭಿಷೇಕ ಮಾಡ್ತಾರೆ. ಅದು ನಿಮ್ಮ ಎಲ್ಲ ಥರದ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡುತ್ತೆ. ಸೊ ಬಿಲ್ಪತ್ರೆ ದಾನ ಕೊಡಿ, ಇಲ್ಲ ಅಂತಂದರೆ ನೀವು ಪೂಜೆ ಮಾಡ್ತೀರಾ ಮನೇಲಿ ಅಂತ ಹೇಳಿದ್ರೆ ಶಿವನಿಗೆ ಬಿಲ್ಪತ್ರೆನ ಅರ್ಪಿಸಿ. ಓಕೆ. ಸೊ ಪಂಚಾಮೃತ ಮಾಡ್ತೀವಿ, ಅದರಿಂದ ನಾವು ಅಭಿಷೇಕನ ಮಾಡ್ತೀವಿ, ಆಮೇಲೆ ಶುಗರ್ ಕೇನ್ ಜ್ಯೂಸ್ ಮಾಡ್ಬೋದಾ ಅಂದರೆ ಹೌದು, ಎಸ್. ಸೊ ನಾನು ಹೇಳಿದ್ದು ಯಾವುದಾದ್ರೂ ಒಂದನ್ನು ಮಾಡ್ಬೋದು, ಇಲ್ಲ ಯಾವುದೂ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳಿದ್ರೆ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿ ₹1 ಕಾಯಿನನ್ನು ಹಾಕಿ ಬರ್ಬೋದು. ನಮ್ಮ ಮನೇಲಿ ಶಿವಲಿಂಗು ತರೋಕ್ಕೆ ಬಿಡೋದಿಲ್ಲ ಮೇಡಮ್, ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಥರದ ಒಂದು ಫೋಟೋ ಏನಾದರೂ ಅಟ್ಲೀಸ್ಟ್ ಇತ್ತು ನಿಮ್ಮ ಮನೇಲಿ ಅಂದರೆ ಜಸ್ಟ್ ಇದನ್ನು ದೇವ್ರ ಮನೆಯಲ್ಲಿ ಇಟ್ಟು, ಇಲ್ಲ ನೀವೆಲ್ಲಿ ಇರ್ತೀರೋ ಅಲ್ಲಿ ಇಟ್ಟು ಒಂದು ಊದಿನ ಕಡ್ಡಿನ ಬೆಳಗಿ ಒಂದು ಹೂನ ಇಟ್ಟು ಕೈ ಮುಗಿರಿ. ಅದು ಯಾವುದೂ ಮಾಡೋಕ್ಕಾಗಲಿಲ್ಲ, ನಾನು PGಯಲ್ಲಿದ್ದೀನಿ, ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ಕೆಲಸ, ನನಗೆ ದೇವ್ರ ಪೂಜೆ ಮಾಡೋಕ್ಕೆ ಟೈಮೇ ಇಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ 351 ಅನ್ನುವಂತಹ ಸೀಕ್ರೆಟ್ ಕೋಡನ್ನು ಬರ್ಕೋಬೋದು. ಸೊ ಇದು ಬ್ಯುಸಿ ಇರೋರು ಅಷ್ಟೇ ಅಲ್ಲ, ಯಾರು ಬೇಕಿದ್ರೂ ಬರ್ಕೋಬೋದು. 5ನೇ ತಾರೀಕಿಂದ ಇದನ್ನ ಎನಿ ಟೈಮ್ ಬರ್ಕೋಬೋದು, ಶ್ರಾವಣ ತಿಂಗಳಲ್ಲೇ ಬರ್ಕೋಬೇಕಂತಲ್ಲ. 351 ನಿಮ್ಮ ದೇಹದ ಎಡಭಾಗದ ಮೇಲೆ ಬ್ಲೂ ಕಲರ್ ಪೆನ್ನನ್ನು ಬಳಸಿ ಬರ್ಕೊಳ್ಳಿ. ಯು ವಿಲ್ ಸಿ ಅ ಲಾಟ್ ಆಫ್ ಚೇಂಜಸ್. ನಾನು ಹೇಳ್ದಂಗೆ ಒಂದು ಪವರ್ ನಿಮ್ಮ ಜೊತೆಗಿದೆ ಅನ್ನೋ ಧೈರ್ಯ ಇರುತ್ತೆ. ಹಾಗೆ ನಿಮ್ಮ ಒಂದು ವಿಶಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಓಕೆ. ಯಾವ ಕಲರ್ ಪೆನ್ನಲ್ಲಿ ಬರ್ಕೋಬೇಕು ಅನ್ನೋದಾದರೆ ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೋಬೇಕು. ಹಾಗೆ ನೀವು ಒಂದು ದಿನ ಮಿಸ್ ಆಯಿತು ಅಂತ ಯಾವುದೇ ರೀತಿ ರೀಸನ್ಸ್ ಕೊಡಬೇಡಿ ದಯವಿಟ್ಟು. ಬಿಕಾಸ್ ನಮ್ಮ ಎಫರ್ಟನ್ನ ದೇವರು ತುಂಬ ನೋಡ್ತಾರೆ. ನಾವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ದೇವರು ತುಂಬ ನೋಡ್ತಾರೆ. ಸೊ ಹಾಗಾಗಿ ನಿಮಗೆ ಎಂಥ ಟೈಮಲ್ಲಿ ನೆನಪಾದರೂ ಕೂಡ ತೊಗೊಂಡು 351 ಬರೀರಿ. ಯಾರಿಗೆ ಸ್ಪೆಷಲಿ ಯಾರು ಇದು ಯಾವುದು ನಾನು ಹೇಳಿದ್ದು ಯಾವ ರೆಮಿಡೀಸು ಮಾಡೋಕ್ಕಾಗಲ್ಲ, ಅವರು ಇದನ್ನು ಮಾಡಬಹುದು. ಆ್ಯಂಡ್ ಕೆಲವು ಮಂತ್ರಗಳ ವಿಶೇಷತೆಗಳನ್ನು ಹೇಳಿ ಮುಗಿಸ್ಬಿಡ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಯಿತು. ಮಹಾಮೃತ್ಯುಂಜಯ ಮಂತ್ರ ಹೆಲ್ತಿಗೋಸ್ಕರ ಹೆಲ್ಪ್ ಮಾಡುತ್ತೆ. ಶಿವ ಧ್ಯಾನ ಮಂತ್ರ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ರಿಮೂವ್ ಮಾಡುತ್ತೆ, ನಿಮ್ಮ ಆರಾನ ಕ್ಲೆನ್ಸ್ ಮಾಡುತ್ತೆ, ನೀವು ಪಾಸಿಟಿವಿಟಿ ಕಡೆಗೆ ಬರ್ತೀರಾ. ಹಾಗೆ ಶಿವ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಕರಿಯರಲ್ಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ, ಕೆಲಸದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ, ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಪಂಚಾಕ್ಷರಿ ಶಿವ ಮಂತ್ರ ಶಿವ ಚಾಲೀಸ ನಿಮ್ಮ ಮದುವೆಗೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಥರದ ರೆಮಿಡೀಸ್ಗಳನ್ನು ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಆ್ಯಂಡ್ ಪ್ಲೀಸ್ ಡೋಂಟ್ ಆಸ್ಕ್ ಸಿಲಿ ಡೌಟ್ಸ್. ದಯವಿಟ್ಟು ಎಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆರಾಧನೆ ಮಾಡೋಕ್ಕಾಗುತ್ತೆ, ಎಷ್ಟು ಪೂಜೆ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ಆ್ಯಂಡ್ ಒಂದು ಲಾಸ್ಟಲ್ಲಿ ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ. ಈಗ ಪಂಚಾಮೃತ ಮಾಡಿರ್ತೀವಿ, ಅದನ್ನು ಮಾಡ್ಬೋದಾ ಇದನ್ನು ಮಾಡ್ಬೋದಾ ಅಂತ ಕೇಳಬೇಡಿ. ಪಂಚಾಮೃತ ಮಾಡಬೇಕಾದ್ರೆ ನಿಮಗೆ ಶುಗರ್ ಕೇನ್ ಜ್ಯೂಸ್ ಹಾಕ್ಬೇಕನ್ಸಿದ್ರೂ ಹಾಕಿ, ಅಥವಾ ಈ ಮಂತ್ರ ಹೇಳ್ಕೊಬೋದಾ ಆ ಮಂತ್ರ ಹೇಳ್ಕೊಬೋದಾ ಎಲ್ಲ ಕೇಳಬೇಡಿ. ಎಲ್ಲ ಮಂತ್ರಗಳನ್ನು ನೀವು ಹೇಳ್ಕೊಬೋದು. ಇದು ನಿಮ್ಮದೇ ಮಂತ್ ಅಂತ ಅಂದ್ಕೊಳ್ಳಿ, ನಿಮ್ಮ ವಾರ ಅಂದ್ಕೊಳ್ಳಿ, ನಿಮಗೆ ಹೇಗೆ ಬರುತ್ತೆ ಹಾಗೆ ಪೂಜೆ ಮಾಡಿ. ಓಕೆ. ಸೊ ನಾನು ಹೇಳಿದ್ನಲ್ಲ, ಶಿವ ತುಂಬ ಸಾಧು. ಶಿವನನ್ನು ನೀವು ಹೇಗಾದರೂ ಆರಾಧಿಸ್ಬೋದು, ಬಟ್ ಮನಸ್ಸಿನಿಂದ ಆರಾಧಿಸ್ಬೇಕು ಅಷ್ಟೇ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.